ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET 2024 ಯಾವಾಗ ಆಗಬಹುದು, ಹಾಗೆ ಎಕ್ಸಾಮ್ನ ಎಕ್ಸಾಕ್ಟ್ ಡೇಟ್ಸ್ ನಮಗೆ ಯಾವಾಗ ಗೊತ್ತಾಗುತ್ತೆ. ನಂತರ ವಿದ್ಯಾರ್ಥಿಗಳು ಈ ವರ್ಷ 3 ಬಾರಿ PUC ಎಕ್ಸಾಮ್ ನಡೆಸ್ತಾರೆ, ಹಾಗಾದರೆ KCET ಎಕ್ಸಾಮ್ ಲೇಟ್ ಆಗತ್ತಾ? ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು. ಎಲ್ಲದಕ್ಕೂ ಕೂಡ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ. ಸರಿ, ಈಗ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದ್ರೆ, ಈ ಅಕಾಡೆಮಿಕ್ ಇಯರ್ ಇಂದ ಅಂದರೆ 2023-24ನೇ ಸಾಲಿನಿಂದ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 3 ಬಾರಿ PUC ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ಅದನ್ನ ಪರೀಕ್ಷೆ 1, ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಅಂತ ಕರೀತಾರೆ. ಈಗ ಪರೀಕ್ಷೆ 1 PUC ಪರೀಕ್ಷೆ 1 ಅದರ ಟೈಮ್ ಟೇಬಲ್ ಅಂದ್ರೆ ತಾತ್ಕಾಲಿಕ ವೇಳಾಪಟ್ಟಿ ಅನೌನ್ಸ್ ಆಗಿತ್ತು. ಮಾರ್ಚ್ನಲ್ಲಿ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ರು. ನಂತರ ಫೈನಲ್ ಟೈಮ್ ಟೇಬಲ್ ಇನ್ನುವರೆಗೆ ಬರೋದಿದೆ, ಬಂದ ನಂತರ ಕೂಡ ಹೇಳ್ತೀವಿ. ಸರಿನಾ? ಸರಿ, ಈಗ ಪರೀಕ್ಷೆ 1ರ ಟೈಮ್ ಟೇಬಲ್ ಬಂದಿದೆ. ಪರೀಕ್ಷೆ 2 ಮತ್ತು ಪರೀಕ್ಷೆ 3 ಯಾವಾಗ ಆಗತ್ತೆ ಅಂತ ಇದುವರೆಗೆ ಹೇಳಿಲ್ಲ. ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈ 3 ಪರೀಕ್ಷೆ ಆದ್ಮೇಲೆ KCET ಎಕ್ಸಾಮ್ ಆಗತ್ತಾ, ಈ ವರ್ಷ KCET ಎಕ್ಸಾಮ್ ಲೇಟ್ ಆಗತ್ತಾ ಅಂತ ಕೇಳ್ತಾ ಇದ್ರು. ಆ ರೀತಿ ಏನಾಗಲ್ಲ. ಈಗ ಪರೀಕ್ಷೆ 1 ಏನಾಗತ್ತೆ, ಮಾರ್ಚ್ನಲ್ಲಿ ಎಕ್ಸಾಮ್ ಆಗತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಬಂದಿರೋದು ತಾತ್ಕಾಲಿಕ ವೇಳಾಪಟ್ಟಿ ಇದೆ, ಬಟ್ ಮುಂದೆ ಫೈನಲ್ ಟೈಮ್ ಟೇಬಲ್ ಬಂದ ನಂತರ ಕೂಡ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಮಾರ್ಚಲ್ಲೇ ಆಗತ್ತೆ. ನಂತರ ಈ ಸೆಕೆಂಡ್ PUC ಫೈನಲ್ ಎಕ್ಸಾಮ್ ಏನಿದೆ ಅಂದ್ರೆ ಪರೀಕ್ಷೆ 1 ಏನಿದೆ, ಅದು ಕಂಪ್ಲೀಟ್ ಆದ 30ರಿಂದ 40 ದಿನಗಳ ನಂತರ KCET ಎಕ್ಸಾಮ್ ಅನ್ನು ನಡೆಸ್ತಾರೆ. ಸೊ ಮೇನಲ್ಲಿ KCET ಎಕ್ಸಾಮ್ 2024 ನಡಿಬಹುದು. ಈಗ KCET ಎಕ್ಸಾಮ್ನ ಎಕ್ಸಾಕ್ಟ್ ಡೇಟ್ಸ್ ನಮಗೆ ಯಾವಾಗ ಸಿಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅಂದ್ರೆ KCET ಎಕ್ಸಾಮ್ ನಡೆಸುವಂತಹ ಪ್ರಾಧಿಕಾರದವರು, ಅವರು ಈ ಫೆಬ್ರವರಿ 3rd ವೀಕ್ ಆರ್ ಲಾಸ್ಟ್ ವೀಕ್ ಎಕ್ಸಾಮ್ ಡೇಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಅದ್ರ ಜೊತೆಗೇನೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ನಾವೇನ್ಕೊಳ್ಬೋದು ಅಂತ ಹೇಳಿದ್ರೆ, ಈಗ ಮಾರ್ಚ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಅಥವಾ ಮಾರ್ಚ್ ಸ್ಟಾರ್ಟ್ ಆದ 1-2 ದಿನದಲ್ಲಿ ನಮಗೆ KCET ಎಕ್ಸಾಮ್ನ ಡೇಟ್ ಸಿಗುತ್ತೆ. ಅಂದ್ರೆ ಯಾವ ಡೇಟ್ಗೆ ಯಾವ ಎಕ್ಸಾಮ್, ಹಾಗೆ ಯಾವ ಸಮಯಕ್ಕೆ ಯಾವ ವಿಷಯದ ಎಕ್ಸಾಮ್ ಆಗುತ್ತೆ ಅಂತ ತಿಳಿಯುತ್ತೆ. ಅದ್ರ ಜೊತೆಗೇನೆ ಅಂದ್ರೆ ಎಕ್ಸಾಮ್ ಡೇಟ್ ಅನೌನ್ಸ್ ಆದ ಮುಂದಿನ 1-2 ದಿನದಲ್ಲಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ನಂತರ ಈ KCET ಅಪ್ಲಿಕೇಶನ್ ಹಾಕೋದಕ್ಕೆ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಕೆಲವು ವಿಷಯಗಳು ಗೊತ್ತಿರಬೇಕು. ಅದ್ರ ಬಗ್ಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ಕೆಲವು ದಿನಗಳಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಎಕ್ಸಾಮ್ ಟೈಮ್ ಟೇಬಲ್ ಬಂದ ನಂತರ ಅದ್ರ ಬಗ್ಗೆ ಕೂಡ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದ್ರ ಕೂಡ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಅದರ ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಇರುತ್ತೆ. ನಂತರ ವಿದ್ಯಾರ್ಥಿಗಳು ಸಿಲೆಬಸ್ ಬಗ್ಗೆ ಕೂಡ ಕೇಳ್ತಾ ಇದ್ರು. ಸಿಲೆಬಸ್ ಅನ್ನ ಇದುವರೆಗೆ ಅನೌನ್ಸ್ ಮಾಡಿಲ್ಲ, ಅನೌನ್ಸ್ ಮಾಡಿದ ನಂತರ ಹೇಳ್ತೀನಿ. ಬಟ್ ಈಗ NCERT ಅವರು ಸಿಲೆಬಸ್ ಅನ್ನ ರೆಡ್ಯೂಸ್ ಮಾಡಿದ್ರು. ಹೌದಾ? ಈ 90% ಅಥವಾ 99% ರೆಡ್ಯೂಸ್ ಆಗಿರುವಂತಹ ಸಿಲೆಬಸ್ ಪ್ರಕಾರನೇ ಈ KCET ಎಕ್ಸಾಮ್ನ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಬಟ್ ಇದ್ರ ಬಗ್ಗೆ ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ. ಅನೌನ್ಸ್ ಮಾಡಿದ ನಂತರ ಹೇಳ್ತೀನಿ. ಈಗ ಸದ್ಯದ ಮಟ್ಟಿಗೆ ನೀವು ಈಗಾಗಲೇ ರೆಡ್ಯೂಸ್ ಆಗಿರುವಂತಹ ಸಿಲೆಬಸ್ ಏನಿರುತ್ತೆ ಅದ್ರ ಪ್ರಕಾರನೇ KCET ಎಕ್ಸಾಮ್ನ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ. ಅಕಸ್ಮಾತ್ ಆಗಿ ಅವರು ಫುಲ್ ಸಿಲೆಬಸ್ ಇಟ್ಟರು ಕೂಡ ಮುಂದೆ ಟೈಮ್ ಇರುತ್ತೆ, ಪ್ರಿಪೇರ್ ಆಗ್ಬೋದು. ಅದಕ್ಕೋಸ್ಕರ ಈಗ ಸದ್ಯದ ಮಟ್ಟಿಗೆ ನೀವು ಮಾಡಬೇಕಾಗಿರೋದು, ರೆಡ್ಯೂಸ್ ಆದ ನಂತರ ಇನ್ನು ಸಿಲೆಬಸ್ ಇದೆ, ಅದ್ರ ಪ್ರಕಾರ KCET ಎಕ್ಸಾಮ್ನ ಪ್ರಿಪರೇಷನ್ ಹಾಗೆ ಬೋರ್ಡ್ ಎಕ್ಸಾಮ್ನ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿ. ನಂತರ KCET ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಒಂದು ವಿಡಿಯೋನ ಆಲ್ರೆಡಿ ರೆಕಾರ್ಡ್ ಮಾಡಿದ್ದೆ, ನಮ್ಮ ಚಾನಲಲ್ಲಿ ಇದೆ, ಚೆಕ್ ಮಾಡಿ. ನಂತರ ಬೇರೆ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.